ರಾಜ್ಯ ರಾಜಕೀಯದಲ್ಲಿ ಒಂದೇ ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಅದು ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ. ವಿಧಾನಸಭೆಯಲ್ಲಿ ಸಚಿವರೊಬ್ಬರು ಎದ್ದು ನಿಂತ್ಕೊಂಡು ನನ್ನನ್ನ ಕೂಡ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಆಗಿದೆ, ಆಲ್ರೆಡಿ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಮಾತ್ರ ಅಲ್ಲ, ಬಹುತೇಕ 48 ಶಾಸಕರ ಹನಿ ಟ್ರ್ಯಾಪ್ ವಿಡಿಯೋ ಮಾಡಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟುಹಾಕಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನರದು ಪೆನ್ ಡ್ರೈವ್ಗಳಿದಾವೆ. ನೀವೇನ್ ಬೇಕಾದ್ರೆ ಪನಿಷ್ಮೆಂಟ್ ಕೊಡಿ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅಷ್ಟು ದೊಡ್ಡ ಸಚಿವರು ಯಾರು ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಇದೇ ತನಿಖೆನ ಆಗಬೇಕು. ಕರ್ನಾಟಕಕ್ಕೆ ಸಿಡಿಯ ಶ್ರೀಮಂತ ಇತಿಹಾಸವಿದೆ. ಇದೊಂದು ಕಾಲದಲ್ಲಿ ದೊಡ್ಡ ರಾಜಕಾರಣಿಗಳ ವಿಡಿಯೋಗಳು ಮೊಬೈಲ್ನಲ್ಲಿ ಹರಿದಾಡಿ ಬಟ್ಟೆ ಹೈಕ್ಲಾ ಕೂದಲು ನೆಟ್ಟಿಗೆ ಮಾಡಿದ್ವು. ಮೇಟಿ, ರಮೇಶ್ ಜಾರಕಿಹೊಳಿ, ಪ್ರಜ್ವಲ್ ರೇವಣ್ಣರಾದು ಎನ್ನಲಾದ ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ವು. ಅಂದು ಅಬ್ಬರಿಸಿದ ಸಿಡಿ ಗ್ಯಾಂಗ್ ಈಗಲೂ ಸಕ್ರಿಯವಾದಂತೆ ಕಾಣಿಸ್ತಾ ಇದೆ. ಈ ಬಾರಿ ತುಮಕೂರಿನ 73 ವರ್ಷದ ರಾಜಕಾರಣಿಗೆ ಗಾಳ ಹಾಕಿತ್ತಂತೆ. ಅದು ಬೇರ್ಯಾರೂ ಅಲ್ಲ, ಕೆಎನ್ ರಾಜಣ್ಣ. ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ. ಕರ್ನಾಟಕ ಸಿಡಿ ಪೆನ್ ಡ್ರೈವ್ ಕಾರ್ಖಾನೆ ಆಕ್ಟಿವ್. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎಂಬುದನ್ನು ಸಹಕಾರ ಸಚಿವ ಕೆಎನ್ ರಾಜಣ್ಣ ಒಪ್ಪಿದ್ದಾರೆ. ಗೃಹ ಸಚಿವರು ವಿಶೇಷ ತನಿಖೆ ಮಾಡಿಸಿ ಪ್ರೊಡ್ಯೂಸರ್, ಡೈರೆಕ್ಟರ್, ನಟಿಯರು ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸಬೇಕು ಎಂದು ಭಾವನಾತ್ಮಕವಾಗಿ ಮಾತನಾಡಿದರು. ಸುಮ್ನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನ ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಯಲಾಗುತ್ತಾ 48 ರಾಜಕಾರಣಿಗಳ ಪೆನ್ ಡ್ರೈವ್. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು. ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಮಗನಿಗೂ ಸ್ಕೆಚ್. ಇಲ್ಲಿ ರಾಜೇಂದ್ರ ಅಂತಲ್ಲ, ಯಾರು ಈ ಸಿಡಿಗಳ ಬಗ್ಗೆ ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಬಟ್ ಆಗುವಂತ ತಪ್ಪಿದು. ಒಬ್ಬ ರಾಜಕಾರಣಿ, ಒಬ್ಬ ಹಿಂದುಳಿದ ರಾಜಕಾರಣಿ ಇವತ್ತು ಮಟ್ಟಕ್ಕೆ ಬೆಳೆದವ್ರೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸಹಜವಾಗಿ ಅದು ಕಣ್ಣಿರುತ್ತದೆ. ಸೊ ಯಾಕಂದ್ರೆ ನೇರ ನೋಡಿ ರಾಜಣ್ಣವರು ಅಂತ. ಸೊ ಇಲ್ಲ ಅಪ್ಪನ ಕಟ್ಟಾಕ್ಬೇಕು, ಇಲ್ಲ ಮಗನ್ ಕಟ್ಟಾಕ್ಬೇಕು, ಅದು ಬೇರೆ ರೀಸನ್ ಇಲ್ಲ. ಸೊ ಅದರಿಂದ ಇದು ನಡೀತಾ ಇದೆ. ನೋಡೋಣ, ಇದು ಆಗುವಂತ ತಪ್ಪು ಅಷ್ಟೇ. ಯಾರು ನನ್ನ ಮೇಲಾಗ್ಲಿ, ತಂದೆಯವ್ರ ಮೇಲಾಗ್ಲಿ, ಬಟ್ ಬೇರೆಯವ್ರ ಮೇಲಾಗ್ಲಿ ಇದು ಆಗ್ಬಾರ್ದು. ಸಿಬಿಐಗೆ ಹೋಗುತ್ತಾ ಹನಿ ಟ್ರ್ಯಾಪ್ ಪ್ರಕರಣ. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಇದು ಗೊತ್ತಾಗ್ಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನ ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನ ಆದೇಶ ಮಾಡ್ತೇನೆ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ನನಗೆ ಕೇಳಿದ್ರೆ ಇದು ಯಾವುದೋ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಅಥವಾ ಬೇರೆ ಯಾರು ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಸಾಧ್ಯ ಅಲ್ಲ. SIT ಇಂದ ಅಂತೂ ಇದು ಅಸಾಧ್ಯ. ಸಿಬಿಐ ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅಮಿತ್ ಶಾಗೆ ಕೆಎನ್ ರಾಜಣ್ಣ ಮೊರೆ. ಎಲ್ಲ ಅಂದುಕೊಂಡಂತೆ ಆದರೆ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಮೋದಿ ಸರ್ಕಾರದ ಸಹಕಾರ ಕೇಳಲಿದ್ದಾರೆ. ಈಗಾಗಲೇ ಸಿದ್ಧ ಮಾಡಿಕೊಂಡಿರೋ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಅಮಿತ್ ಶಾಗೆ ದೂರು ನೀಡಲಿದ್ದಾರೆ. ಈ ಮೂಲಕ ಸಿಬಿಐ ತನಿಖೆ ಆರಂಭಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕೀಯದಲ್ಲಿ ಒಂದೇ ವಿಚಾರ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿದೆ. ಅದು ಹನಿ ಟ್ರ್ಯಾಪ್ ಅನ್ನುವಂತಹ ವಿಚಾರ. ವಿಧಾನಸಭೆಯಲ್ಲಿ ಸಚಿವರೊಬ್ಬರು ಎದ್ದು ನಿಂತ್ಕೊಂಡು ನನ್ನನ್ನ ಕೂಡ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಆಗಿದೆ, ಆಲ್ರೆಡಿ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ.
ನನ್ನ ಮಾತ್ರ ಅಲ್ಲ, ಬಹುತೇಕ 48 ಶಾಸಕರ ಹನಿ ಟ್ರ್ಯಾಪ್ ವಿಡಿಯೋ ಮಾಡಿಸಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜನರದು ಪೆಂಡ್ರೈವ್ಗಳಿದಾವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅಷ್ಟು ದೊಡ್ಡ ಸಚಿವರು ಯಾರು ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಸಿಬಿಐ ತನಿಖೆನ ಆಗಬೇಕು. ಕರ್ನಾಟಕಕ್ಕೆ ಸಿಡಿಯ ಶ್ರೀಮಂತ ಇತಿಹಾಸವಿದೆ. ಇದೊಂದು ಕಾಲದಲ್ಲಿ ದೊಡ್ಡ ರಾಜಕಾರಣಿಗಳ ವಿಡಿಯೋಗಳು ಮೊಬೈಲ್ನಲ್ಲಿ ಹರಿದಾಡಿ ಬಟ್ಟೆ ಹೈಕ್ಲಾ ಕೂದಲು ನೆಟ್ಟಿಗೆ ಮಾಡಿದ್ವು. ಮೇಟಿ, ರಮೇಶ್ ಜಾರಕಿಹೊಳಿ, ಪ್ರಜ್ವಲ್ ರೇವಣ್ಣರಾದು ಎನ್ನಲಾದ ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ವು. ಅಂದು ಅಬ್ಬರಿಸಿದ ಸಿಡಿ ಗ್ಯಾಂಗ್ ಈಗಲೂ ಸಕ್ರಿಯವಾದಂತೆ ಕಾಣಿಸ್ತಾ ಇದೆ. ಈ ಬಾರಿ ತುಮಕೂರಿನ 73 ವರ್ಷದ ರಾಜಕಾರಣಿಗೆ ಗಾಳ ಹಾಕಿದ್ದಂತೆ. ಅದು ಬೇರ್ಯಾರೂ ಅಲ್ಲ, ಕೆಎನ್ ರಾಜಣ್ಣ. ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡುವುದಕ್ಕೆ ಯತ್ನ. ಕರ್ನಾಟಕ ಸಿಡಿ ಪೆನ್ ಡ್ರೈವ್ ಕಾರ್ಖಾನೆ ಆಕ್ಟಿವ್. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎಂಬುದನ್ನ ಸಹಕಾರ ಸಚಿವ ಕೆಎನ್ ರಾಜಣ್ಣ ಒಪ್ಪಿದ್ದಾರೆ. ಗೃಹ ಸಚಿವರು ವಿಶೇಷ ತನಿಖೆ ಮಾಡಿಸಿ ಪ್ರೊಡ್ಯೂಸರ್, ಡೈರೆಕ್ಟರ್, ನಟಿಯರು ಯಾರಿದ್ದಾರೆ ಎಂಬುದನ್ನ ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸಬೇಕು ಎಂದು ಭಾವನಾತ್ಮಕವಾಗಿ ಮಾತನಾಡಿದರು. ಸುಮ್ನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನ ಕೊಡ್ತೇನೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಯಲಾಗುತ್ತಾ 48 ರಾಜಕಾರಣಿಗಳ ಪೆನ್ ಡ್ರೈವ್. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗುವ ರೀತಿಯಲ್ಲಿ ಅದನ್ನು ಆರೋಪ ಮಾಡತಕ್ಕಂಥದ್ದು ನಿಲ್ಲಬೇಕು. ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಮಗನಿಗೂ ಸ್ಕೆಚ್. ಇಲ್ಲಿ ರಾಜೇಂದ್ರ ಅಂತಲ್ಲ, ಯಾರು ಈ ಸಿಡಿಗಳ ಬಗ್ಗೆ ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಬಟ್ ಆಗುವಂತ ತಪ್ಪಿದು. ಒಬ್ಬ ರಾಜಕಾರಣಿ, ಒಬ್ಬ ಹಿಂದುಳಿದ ರಾಜಕಾರಣಿ ಇವತ್ತು ಈ ಮಟ್ಟಕ್ಕೆ ಬೆಳೆದವ್ರೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಸಹಜವಾಗಿ ಅದು ಕಣ್ಣಿರುತ್ತದೆ. ಸೊ ಯಾಕಂದ್ರೆ ನೇರ ನೋಡಿ ರಾಜಣ್ಣವರು ಅಂತ. ಸೊ ಇಲ್ಲ ಅಪ್ಪನ ಕಟ್ಟಾಕ್ಬೇಕು, ಇಲ್ಲ ಮಗನ್ ಕಟ್ಟಾಕ್ಬೇಕು, ಅದು ಬೇರೆ ರೀಸನ್ ಇಲ್ಲ. ಸೊ ಅದರಿಂದ ಇದು ನಡೀತಾ ಇದೆ. ನೋಡೋಣ, ಇದು ಆಗುವಂತ ತಪ್ಪಷ್ಟೇ. ಯಾರು ನನ್ನ ಮೇಲಾಗ್ಲಿ, ತಂದೆಯವ್ರ ಮೇಲಾಗ್ಲಿ, ಬಟ್ ಬೇರೆಯವ್ರ ಮೇಲಾಗ್ಲಿ ಇದು ಆಗ್ಬಾರ್ದು. ಸಿಬಿಐಗೆ ಹೋಗುತ್ತಾ ಹನಿ ಟ್ರ್ಯಾಪ್ ಪ್ರಕರಣ. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ.